ನೆಲಮಂಗಲ ರಸ್ತೆ ಅಪಘಾತಕ್ಕೂ ನಂಬರ್ 6ಗೂ ಏನು ಲಿಂಕ್? ಈ ಹಿಂದೊಮ್ಮೆ ನಂಬರ್ 6 ರಿಂದ ಕೊನೆಗೊಳ್ಳುವ ನಂಬರ್ ಪ್ಲೇಟ್ ಹೊಂದಿರುವ ವಾಹನಗಳೇ ಹೆಚ್ಚು ಅಪಘಾತಕ್ಕೆ ಈಡಾಗುತ್ತವೆ ಎಂಬ ಭಯ ನೆಲಮಂಗಲ ಜನತೆಯನ್ನ ಕಾಡಿತು. ಕಾಕತಾಳೀಯವೆಂಬಂತೆ ಆ ಸಮಯದಲ್ಲಿ ಸಂಖ್ಯೆ 6 ರಿಂದ ಕೊನೆಗೊಳ್ಳುವ ನಂಬರ್ ಪ್ಲೇಟ್ ಹೊಂದಿರುವ ವಾಹನಗಳೇ ಹೆಚ್ಚು ಅಪಘಾತಕ್ಕೆ ಈಡಾಗ್ತಾ ಇದ್ವು. ಇದಾದ ನಂತರದಲ್ಲಿ ಈ ಭೀತಿ ತಣ್ಣಗಾಗಿತ್ತು. ಆದರೆ ಕಳೆದ 1 ವರ್ಷದ ಹಿಂದೆ ಮತ್ತೆ ನೆಲಮಂಗಲದಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿತ್ತು. ಈಗ ಮತ್ತೆ ಅದೇ ನಂಬರ್ 6 ಯಮನ ಕಾಟ ಶುರುವಾಗಿದೆ. ಮತ್ತೊಮ್ಮೆ ನಂಬರ್ 6 ರ ಭೂತ ಜನರನ್ನ ಕಾಡ್ತಾ ಇದೆ. ಅಷ್ಟಕ್ಕೂ ನೆಲಮಂಗಲ ರಸ್ತೆ ಅಪಘಾತಕ್ಕೂ ನಂಬರ್ 6ಗೂ ಏನು ಲಿಂಕ್ ಹೇಳ್ತೀವಿ ಕೇಳಿ. ಈ ಹಿಂದೆ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿ ಒಂದೇ ಕುಟುಂಬದ 6 ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿತ್ತು. ವೋಲ್ವೋ ಕಾರಿನ ಮೇಲೆ ಭಾರಿ ಪ್ರಮಾಣದ ಕಂಟೈನರ್ ಲಾರಿ ಬಿದ್ದು ಸಾಫ್ಟ್ವೇರ್ ಕಂಪನಿ ಮಾಲೀಕ ಚಂದ್ರಂ ಏಕಪ್ಪಗೌಡ ಸೇರಿದಂತೆ ಅವರ ಕುಟುಂಬದ 6 ಮಂದಿ ಸ್ಥಳದಲ್ಲೇ ಸಾವಿಗೀಡಾಗಿದ್ರು. ಈ ಭೀಕರ ಅಪಘಾತದ ಸುದ್ದಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೀಗ ಈ ಅಪಘಾತದ ಬಳಿಕ ನೆಲಮಂಗಲ ಜನರಲ್ಲಿ ಮತ್ತೊಮ್ಮೆ ನಂಬರ್ 6 ರ ಭೂತ ಕಾಡಲಾರಂಭಿಸಿದೆ. ಈ ಹಿಂದೊಮ್ಮೆ ನಂಬರ್ 6 ರಿಂದ ಕೊನೆಗೊಳ್ಳುವ ನಂಬರ್ ಪ್ಲೇಟ್ ಹೊಂದಿರುವ ವಾಹನಗಳು ಹೆಚ್ಚು ಅಪಘಾತಕ್ಕೆ ಈಡಾಗ್ತವೆ ಎಂಬ ಭಯ ನೆಲಮಂಗಲ ಜನತೆಯನ್ನ ಕಾಡ್ತಾ ಇತ್ತು. ಈ ಸಮಯದಲ್ಲಿ 6 ರಿಂದ ಕೊನೆಗೊಳ್ಳುವ ನಂಬರ್ ಪ್ಲೇಟ್ ಹೊಂದಿರುವ ವಾಹನಗಳೇ ಹೆಚ್ಚು ಅಪಘಾತಕ್ಕೆ ಈಡಾಗಿದ್ವು. ಒಂದಲ್ಲ ಎರಡಲ್ಲ 7 ವರ್ಷಗಳ ಹಿಂದಿನಿಂದಲೂ ಕೂಡ ಈ 6 ರ ಭೂತ ಇಲ್ಲಿನ ಜನರ ನಿದ್ದೆಗೆಡಿಸಿದೆ. ಮೊನ್ನೆಯಷ್ಟೇ ನೆಲಮಂಗಲದಲ್ಲಿ ನಡೆದ ಭೀಕರ ಅಪಘಾತದ ಬಳಿಕ ಮತ್ತೊಮ್ಮೆ ಜನರಲ್ಲಿ ಈ ನಂಬರ್ 6 ರ ಭೂತ ಕಾಡಲಾರಂಭಿಸಿದೆ. ಹೌದು, ಅಪಘಾತಕ್ಕೆ ಈಡಾದ ವಾಹನಗಳ ನಂಬರ್ ಪ್ಲೇಟ್ ಸಂಖ್ಯೆ 6 ರಿಂದ ಕೊನೆಗೊಳ್ಳುತ್ತೆ. ಒಂದಲ್ಲ ಎರಡಲ್ಲ 10 ಅಪಘಾತಗಳು ಇತ್ತೀಚೆಗೆ ನೆಲಮಂಗಲದಲ್ಲಿ ಸಂಭವಿಸಿವೆ. ಆದರೆ ಪರಮಾಶ್ಚರ್ಯ ಅಂದ್ರೆ ಎಲ್ಲಾ ಗಾಡಿಗಳ ಸಂಖ್ಯೆಯು 6 ರಿಂದ ಅಂತ್ಯಗೊಳ್ಳುತ್ತೆ. ಸಂಖ್ಯೆ 6 ರ ಕಾರಣದಿಂದಲೇ ಅಪಘಾತ ಸಂಭವಿಸಿರಬಹುದೇ ಎಂದು ಸ್ಥಳೀಯರು ಮಾತನಾಡಿಕೊಳ್ತಿದ್ದಾರೆ. ಕಾಕತಾಳೀಯ ಎಂಬಂತೆ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಂಬರ್ ಪ್ಲೇಟ್ ಕೊನೆಯಲ್ಲಿ ನಂಬರ್ 6 ಹೊಂದಿರುವ ವಾಹನಗಳೇ ಹೆಚ್ಚಾಗಿ ಆಘಾತಕ್ಕೆ ಈಡಾಗಿವೆ. ಹೌದು, ನೀವು ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಎಲ್ಲಾ ವಾಹನಗಳ ನಂಬರ್ನ ಒಮ್ಮೆ ನೋಡಿ. ಎಲ್ಲವೂ ಕೂಡ ಲಾಸ್ಟ್ ನಂಬರ್ ಈಸ್ 6. ಹೀಗೆ 6 ನಂಬರ್ 6ರಲ್ಲಿ ಕೊನೆಗೊಳ್ಳುವ ವಾಹನಗಳು ಅಪಘಾತಕ್ಕೆ ತುತ್ತಾಗ್ತಾ ಇದ್ವು. ಇದನ್ನೆಲ್ಲ ಕಂಡು ನಂಬರ್ 6 ರ ಪರಿಣಾಮದಿಂದಲೇ ಇಷ್ಟೆಲ್ಲ ಅಪಘಾತಗಳು ಸಂಭವಿಸ್ತಾ ಇವೆ ಅಂತ ಜನರಲ್ಲಿ ಭಯ ಆವರಿಸಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಮೊನ್ನೆ ಅಪಘಾತಕ್ಕೀಡಾದ ವಾಹನಗಳ ಕೊನೆಯ ಸಂಖ್ಯೆಯೂ ಕೂಡ 6 ಆಗಿತ್ತು. ಇದರಿಂದ ಜನರಲ್ಲಿ ಇದೀಗ ನಂಬರ್ 6 ಮತ್ತಷ್ಟು ಭಯ ಮೂಡಿಸಿದೆ. ಇನ್ನು ಸಂಖ್ಯಾಶಾಸ್ತ್ರಜ್ಞರ ಪ್ರಕಾರ ನಂಬರ್ 6 ಶುಕ್ರನ ಪ್ರತೀಕ. ಸಂಖ್ಯೆ 6 ಕೆಲವೊಂದಿಷ್ಟು ಸಂಖ್ಯೆಗಳ ಜೊತೆ ಸೇರ್ಕೊಂಡಾಗ ಋಣಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತವೆ. ಇದರಿಂದ ಕೂಡ ಸಂಖ್ಯೆ 6 ರಿಂದ ಕೊನೆಗೊಳ್ಳುವ ನಂಬರ್ ಪ್ಲೇಟ್ ಹೊಂದಿರುವ ವಾಹನಗಳು ಅಪಘಾತಕ್ಕೆ ತುತ್ತಾಗಿರುವ ಸಾಧ್ಯತೆ ಇವೆ. ಆದರೆ ಇದು ಕಾಕತಾಳೀಯನೂ ಆಗಿರಬಹುದು ಅಂತ ಸಂಖ್ಯಾಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಜನ ಮಾತ್ರ ಇದೆಲ್ಲ ನಂಬರ್ 6 ರ ಕಾರಣದಿಂದಲೇ ನಡೀತಾ ಇದೆ ಅಂತ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಎಂಬುದನ್ನ ನೋಡಬೇಕು ಅಂತ ಹೇಳ್ತಾ, ವಿಪರ್ಯಾಸ ಏನು ಅಂತ ಹೇಳಿದ್ರೆ ಈ ನೆಲಮಂಗಲದಲ್ಲಿ ಅಪಘಾತಕ್ಕೀಡಾಗಿರುವಂತಹ 100ರಲ್ಲಿ 90ರಷ್ಟು ವಾಹನದ ನಂಬರ್ 6 ರಿಂದ ಎಂಡ್ ಆಗುತ್ತೆ.